ವೀಕ್ಷಕರೇ, 80 ಮತ್ತು 90ರ ದಶಕದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗವನ್ನು ತನ್ನ ಮಾದಕ ನೋಟ ಹಾಗೂ ನೃತ್ಯದಿಂದ ಮೋಡಿ ಮಾಡದಂತ ಆ ನಟಿಯ ಚಿತ್ರಗಳ ಟಿಕೆಟ್ಗಾಗಿ ಜನ ಮುಗಿಬಿದ್ದು ಕೌಂಟರ್ಗಳ ಬಳಿ ಸೇರ್ತಿದ್ರು. ಸಿನಿಮಾ ಹಾಲ್ನ ಆಸುಪಾಸ್ನಲ್ಲಿಯೇ ಆಕೆಯ ಚಿತ್ರದ ಟಿಕೆಟ್ಗಳು ಬ್ಲಾಕ್ನಲ್ಲಿ ಬಿಕರಿಯಾಗ್ತಿದ್ವು. ಆಕೆಯ ಚಿತ್ರಗಳು ರಿಲೀಸ್ ಆದ್ರೆ ಜಸ್ಟ್ ಆಕೆಯ ಸೀನ್ಗಳನ್ನ ನೋಡೋದಿಕ್ಕೆ ಜನ ಜಮೆ ಆಗ್ತಿದ್ರು. ಆ ಒಂದು ಕ್ರೌಡ್ ನ ಕಂಟ್ರೋಲ್ ಮಾಡೋದಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಬೇಕಾದಂತ ಪರಿಸ್ಥಿತಿ ಇತ್ತು. ತೆರೆಯ ಮೇಲೆ ಈಕೆ ಡ್ಯಾನ್ಸ್ ಅನ್ನ ಮಾಡಿದ್ರೆ, ಡೈಲಾಗ್ ಅನ್ನ ಹೇಳಿದ್ರೆ ಯಾವ ನಟ ನಟಿಗೂ ಬೀಳದಷ್ಟು ಕೇಕೆ ಚಪ್ಪಾಳೆಗಳು ಮತ್ತು ಶಿಳ್ಳೆಗಳು ಆಕೆಗೆ ಬೀಳ್ತಿದ್ವು. ಜನರು ತೆರೆ ಮೇಲೆ ಈಕೆನ ನೋಡಿ ಹುಚ್ಚೆದ್ದು ಅಭಿಮಾನದಿಂದ ಕುಣಿದಾಡ್ತಿದ್ರು. ಆದ್ರೆ ತೆರೆ ಮೇಲೆ ಈಕೆನ ನೋಡಿ ಮೈ ಮರಿತದಂತ ಅದೇ ಜನ ತೆರೆಯಾಚೆಗಿನ ಆಕೆ ಬದುಕನ್ನ ನೋಡಿ ಈಕೆ ಕಳಂಕಿತೆ, ಈಕೆ ಹೆಣ್ಣು ಕೊಲಕ್ಕೆ ಅವಮಾನ ಅಂತ ದೂಷಿಸ್ತಾ ಇದ್ರು. ಇಂಥ ಇಬ್ಬಗೆಯ ಅಭಿಮಾನ, ಅವಮಾನ ಹಾಗೂ ಟೀಕೆಗಳನ್ನ ಧೈರ್ಯದಿಂದ ಎದುರಿಸಿ ಬೆಳೆದಂತ ಆ ಹೆಣ್ಣೆ ವಿಜಯಲಕ್ಷ್ಮಿ ಅಲಿಯಾಸ್ ಸಿಲ್ಕ್ ಸ್ಮಿತಾರ ಬದುಕಿನ ಕಹಾನಿ ಯಾವುದೇ ದುರಂತ ಕಥೆಗಿಂತನೂ ಭಿನ್ನವಾಗಿಲ್ಲ. ವೀಕ್ಷಕರೇ, ಈಕೆ ಬದುಕು ಒಂಥರ ರಿಯಲ್ ಡರ್ಟಿ ಪಿಕ್ಚರ್ ಅಂದ್ರೆ ತಪ್ಪಾಗೋದಿಲ್ಲ. ಯಾವ ಜನ ಈಕೆನ ರಾತ್ರಿಯ ಸೆಕೆಂಡ್ ಶೋನಲ್ಲಿ ನೋಡಿ ಫ್ಯಾಂಟಸೈಸ್ ಮಾಡ್ತಾ ಇದ್ರು, ಅದೇ ಜನ ಅವರ ಮನೆಗಳಲ್ಲಿ ಈಕೆಯನ್ನ ಟೀಕೆ ಮಾಡ್ತಿದ್ರು. ನಮ್ಮ ದೇಶದಲ್ಲಿ ಹೆಣ್ಣಿಗೆ ವಿಶೇಷವಾದಂತ ಸ್ಥಾನ ಇದೆ. ಆಕೆಯನ್ನ ದೇವಿ, ಧರಿತ್ರಿ, ಕುಲವಧು ಅಂತೆಲ್ಲ ಪೂಜಿಸುವಂತ ಈ ಒಂದು ಸಮಾಜ ಅದೇ ಸಿನಿಮಾ ಮತ್ತು ನಾಟಕಗಳಲ್ಲಿ ಮೈಕೈಯನ್ನ ಕುಣಿಸುವಂತ ಹೆಣ್ಣಿಗೆ ಅಪವಾದವನ್ನು ಹೊರಿಸುತ್ತೆ. ಸಮಾಜ ಅಂತ ಹೆಣ್ಣನ್ನ ಟಾಕೀಸ್ಗಳಲ್ಲಿ ನೋಡಿ ಶಿಳ್ಳೆಯನ್ನ ಹೊಡೆದ್ರೂ ಕೂಡ ಅಂತ ಹೆಣ್ಣಿಗೆ ಅದು ನಿಜ ಜೀವನದಲ್ಲಿ ಗೌರವವನ್ನ ಕೊಡೋದಿಲ್ಲ ಅನ್ನೋದೇ ಇಲ್ಲಿ ನಮಗೆ ಕಾಣದಂತ ನಗ್ನ ಸತ್ಯ. ವೀಕ್ಷಕರೇ, ಸಿಲ್ಕ್ ಸ್ಮಿತಾ ಎಂಬ ನಟಿಯ ಬದುಕು ಇದಕ್ಕೆ ಹಿಡಿದಂತ ಕನ್ನಡಿ ಅಂತಾನೆ ಹೇಳಬಹುದು. ಈ ಸಿಲ್ಕ್ ಸ್ಮಿತಾ ರಾತ್ರೋರಾತ್ರಿ ಸ್ಟಾರ್ ನಟಿಯಾಗಿ ಬೆಳೆದವರಲ್ಲ. ಅವರ ವೈಯಕ್ತಿಕ ಹಾಗೂ ಸಿನಿ ಬದುಕು ಅಷ್ಟು ಸುಲಭದಾಗಿರ್ಲಿಲ್ಲ. ಆಂಧ್ರದ ಎಲೂರು ಎಂಬ ಜಿಲ್ಲೆಯಲ್ಲಿ 1960 ಡಿಸೆಂಬರ್ 2ನೇ ತಾರೀಕು ಇಲ್ಲಿಯ ಕೋವಲ್ಲಿ ಎಂಬ ಸಣ್ಣ ಹಳ್ಳಿಯಲ್ಲಿ ರಾಮುಲು ಮತ್ತು ಸರಸಮ್ಮ ಎಂಬ ದಂಪತಿಯ ಮಗಳಾಗಿ ಸ್ಮಿತಾ ಜನಿಸ್ತಾರೆ. ಇವರ ಜನ್ಮನಾಮ ವಿಜಯಲಕ್ಷ್ಮಿ ಅಂತ. ಬಡ ಪರಿವಾರದಲ್ಲಿ ಜನಿಸಿದಂತ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿತ್ತು. ಕುಟುಂಬದ ಆದಾಯದಿಂದ ಮನೆಗೆ ಬೇಕಾದಂತ ಅವಶ್ಯ ವಸ್ತುಗಳನ್ನ ಖರೀದಿ ಮಾಡಿ ತರೋದಕ್ಕೆ ಅವರ ಪೋಷಕರು ಆರ್ಥಿಕವಾಗಿ ಶಕ್ತಿವಂತರಾಗಿರ್ಲಿಲ್ಲ. ಬಡತನದ ಕಾರಣದಿಂದಾಗಿ ಸಿಲ್ಕ್ ಸ್ಮಿತಾ ಹೆಚ್ಚು ಓದೋದಕ್ಕೆ ಸಾಧ್ಯ ಆಗಲಿಲ್ಲ. ಆಕೆ ಓದಿದ್ದು 4ನೇ ತರಗತಿ ಮಾತ್ರ. 14 ವರ್ಷಕ್ಕೆ ಸಿಲ್ಕ್ ಸ್ಮಿತಾರನ್ನ ಆಕೆಯ ಮನೆಯವರು ಸಾಕೋದಕ್ಕೆ ಸಾಧ್ಯವಾಗದೆ ಆಕೆಗಿಂತ ಹಿರಿಯ ವಯಸ್ಸಿನವನಾದಂತ ವ್ಯಕ್ತಿಗೆ ಕೊಟ್ಟು ಬಾಲ್ಯ ವಿವಾಹ ಮಾಡ್ತಾರೆ. ಮದುವೆ ನಂತರ ಆಕೆ ಜೀವನ ಸುಧಾರಿಸುತ್ತೆ ಅಂತ ಅವರು ಭಾವಿಸಿದ್ರು. ಆದರೆ ಗಂಡನ ಮನೆ ಯಾವುದೇ ಜೈಲಿಗಿಂತ ಕಡಿಮೆ ಏನಿರ್ಲಿಲ್ಲ. ಕುಡುಕ ಗಂಡ, ಗಯ್ಯಾಳಿ ಅತ್ತೆ ಕಾಟದಿಂದ ವಿಜಯಲಕ್ಷ್ಮಿ ಬೇಸತ್ ಹೋಗಿದ್ಲು. ಅಲ್ಲಿ ಮಾತು ಮಾತಿಗೆ ಬೈಗೋಳ, ವಧೆ, ದೈಹಿಕ ಮತ್ತು ಮಾನಸಿಕ ಚಿತ್ರವಧೆಯಿಂದಾಗಿ ಆಕೆ ಹೈರಾಣಾಗಿದ್ಲು. ಆಡುವಂತ ಆ ಒಂದು ಎಳೆ ವಯಸ್ಸಿನಲ್ಲಿಯೇ ಅನುಭವಿಸೋದಕ್ಕೆ ಸಾಧ್ಯವಾಗದಂತ ಎಲ್ಲವನ್ನೂ ಕೂಡ ಅನುಭವಿಸಿ ಆ ನರಕದಿಂದ ತಪ್ಪಿಸಿಕೊಂಡು ಓಡ್ಬಂದಂತ ವಿಜಯಲಕ್ಷ್ಮಿ ತನ್ನ ಮನೆಗೂ ಕೂಡ ವಾಪಸ್ ಆಗದೆ ಅಂದಿನ ದಕ್ಷಿಣ ಭಾರತದ ಸಿನಿಮಾ ವಲಯದ ಮುಖ್ಯ ಸ್ಥಳ ಅಂತಾನೆ ಹೆಸರಾಗಿದ್ದಂತ ಚೆನ್ನೈಗೆ ಬರ್ತಾರೆ. ಕೈಯಲ್ಲಿ ದುಡ್ಡಿಲ್ಲ, ಇರೋದಕ್ಕೆ ಮನೆ ಕೂಡ ಇಲ್ಲ, ಕೆಲಸ ಕಾರ್ಯ ಇಲ್ಲದೆ ವಿಜಯಲಕ್ಷ್ಮಿ ಮುಂದೇನ್ ಮಾಡ್ಬೇಕು ಅಂತ ತೋಚದೆ ನಿಂತಿದ್ದಾಗ ಅಲ್ಲಿಯ ಸಿನಿಮಾಗಳ ಆಡಿಷನ್ಗಳ ಸ್ಥಳಗಳು ಹಾಗೂ ಸಿನಿ ಶೂಟಿಂಗ್ ನಡೆಯುವಂತ ಸ್ಥಳಗಳಲ್ಲಿ ಸ್ಮಿತಾ ಕಾಲ ಕಳೀತಾರೆ. ಹೊಟ್ಟೆ ಪಾಡಿಗಾಗಿ ಯಾವುದೋ ನಟಿಯ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಆ ಮನೆ ಓನರ್ ಸ್ಮಿತಾಗೆ ಕನಿಕರದಿಂದ ಕಾಳಜಿಯನ್ನು ವಹಿಸಿ ಮನೆಯಲ್ಲಿ ಸುರಕ್ಷಿತವಾದಂತ ವಾತಾವರಣ ಕಲ್ಪಿಸಿಕೊಡ್ತಾರೆ. ಅಲ್ಲಿ ಸಿಲ್ಕ್ ಸ್ಮಿತಾ ಮೇಕಪ್ ಹಾಗೂ ಟಚ್ ಅಪ್ ಮಾಡೋದನ್ನ ಕಲಿತಾರೆ. ಬೇರೆಯವರಿಗೆ ಮೇಕಪ್ ಅನ್ನ ಮಾಡ್ತಾ ತನ್ನ ಮುಖ ಛಾಯೆಯಲ್ಲಿ ಅಡಗಿದಂತ ಆ ಸೌಂದರ್ಯ ಕೂಡ ಅವರಿಗೆ ಕಾಣೋದಿಕ್ಕೆ ಶುರುವಾಯಿತು. ಆ ಮನೆಯ ಓನರ್ ಸಿಲ್ಕ್ ಸ್ಮಿತಾರಲ್ಲಿ ಇದ್ದಂತ ಆ ಬ್ಯೂಟಿಯನ್ನ ಗಮನಿಸಿ ಕೆಲವ್ರ ಬಳಿ ಆಕೆಗೆ ಸಿನಿ ಅವಕಾಶ ಸಿಗೋದಕ್ಕೆ ಪ್ರಯತ್ನ ಪಡ್ತಾರೆ. ಇದರ ಪರಿಣಾಮ 1979ರಲ್ಲಿ ವಿಜಯಲಕ್ಷ್ಮಿಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಮಲಯಾಳಂ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದು ಸಿಕ್ತು. ಆ ಒಂದು ಚಿತ್ರದ ಹೆಸರು ಇನಾಯೆ ತೇಡಿ ಅಂತ. ನಿರ್ದೇಶಕ ಆಂಟೋನಿ ಎಂಬುವರು ಈ ಒಂದು ಚಿತ್ರದಲ್ಲಿ ವಿಜಯಲಕ್ಷ್ಮಿಗೆ ಮೊದಲ ಬಾರಿಗೆ ಸ್ಮಿತಾ ಎಂಬ ಹೆಸರಿಂದ ಪರಿಚಯ ಮಾಡ್ತಾರೆ. ಇದೇ ಚಿತ್ರದಿಂದ ಅವರ ಹೆಸರು ಹಿರಿತೆರೆ ಮೇಲೆ ಸ್ಮಿತಾ ಅಂತ ಕ್ರೆಡಿಟ್ ಅನ್ನ ತಗೊಳ್ತು. ಆದ್ರೆ ಅಸಲಿ ಅದೃಷ್ಟ ಅವರಿಗೆ ಖುಲಾಯಿಸಿದ್ದು 1980ರಲ್ಲಿ ಬಂದಂತ ತಮಿಳಿನ ವಂಡಿಚಕರಂ ಎಂಬ ಚಿತ್ರದ ಮೂಲಕ. ಈ ಒಂದು ಸಿನಿಮಾದಲ್ಲಿ ಅವರ ಪಾತ್ರದ ಹೆಸರು ಸಿಲ್ಕ್ ಅಂತಾನೆ ಇತ್ತು. ಇದರಲ್ಲಿ ಸಿಲ್ಕ್ ಎಂಬ ಹೆಸರಿನ ಬಾರ್ ಗರ್ಲ್ ಪಾತ್ರ ಅವರದಾಗಿತ್ತು. ಈ ಒಂದು ಚಿತ್ರಕ್ಕಾಗಿ ಅವರು ಸಾಕಷ್ಟು ಬೋಲ್ಡ್ ಆಗಿನೇ ನಟಿಸಿದ್ರು. ಆ ಹೊತ್ತಿಗಾಗ್ಲೇ ಅವರು ಡ್ಯಾನ್ಸ್ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ರು. ಈ ಒಂದು ಸಿನಿಮಾದ ಸಕ್ಸಸ್ ನಂತರ ಅವರಿಗೆ ಪಾತ್ರಗಳ ಅವಕಾಶಗಳು ಹೊರತು ಬರೋದಕ್ಕೆ ಶುರುವಾದವು. ಅನೇಕ ನಾಯಕಿಯರು 10 ಪ್ಯಾರ ಉದ್ದದ ಡೈಲಾಗ್ ಅನ್ನ ಹೊಡೆದು ಜನರು ಗಮನವನ್ನು ಸೆಳೆತಾ ಇದ್ರೆ ಸಿಲ್ಕ್ ಕೇವಲ ತಮ್ಮ ಮಾದಕ ನಡಿಗೆ, ಕಣ್ಣ ಭಾಷೆ ಹಾಗೂ ಮೌಖಿಕ ಎಕ್ಸ್ಪ್ರೆಷನ್ ಇಂದಲೇ ಮಾಡಿ ತೋರಿಸ್ತಿದ್ರು. ಅದಕ್ಕೊಂದು ಮುಖ್ಯ ಉದಾಹರಣೆ ಅಂದ್ರೆ 1981 ಮತ್ತು 82ರ ಸಮಯದಲ್ಲಿ ಬಂದಂತ ತಮಿಳಿನ ಬ್ಲಾಕ್ ಬಸ್ಟರ್ ಚಿತ್ರ ಆದಂತ ಮೋಂಡ್ರು ಮೂಗಂ ಎಂಬ ಸಿನಿಮಾದ ಒಂದು ದೃಶ್ಯ. ಇದು ಪ್ರಸಿದ್ಧ ಹಾಗೂ ಯಶಸ್ವಿ ನಿರ್ದೇಶಕರು ಆಗಿದ್ದಂತ ಬಾಲಚಂದರ್ ಅವರ ನಿರ್ದೇಶನದ ಸಿನಿಮಾ. ಇದರ ಒಂದು ದೃಶ್ಯದಲ್ಲಿ ಸಿಲ್ಕ್ ಸ್ಮಿತಾ ಸೇಬನ್ನ ಕಚ್ಚುವಂತ ಸೀನ್ ಇತ್ತು. ಬಾಲಚಂದರ್, ನೋಡಮ್ಮ, ಈ ಒಂದು ಸೀನ್ ಅಲ್ಲಿ ನೀನು ಯಾವ ತರ ನಟಿಸ್ಬೇಕು ಅಂದ್ರೆ ನಿನಗೆ ಇಲ್ಲಿ ಡೈಲಾಗ್ ಇಲ್ಲ,
ಡೈಲಾಗ್ ಇಲ್ಲದೇನೆ ನಿನ್ನ ನಟನೆ ನೋಡುಗರಿಗೆ ಅರ್ಥ ಆಗ್ಬೇಕು ಅಂತ ಹಾಗೂ ಅದು ಚೆನ್ನಾಗಿ ವ್ಯಕ್ತ ಆಗ್ಬೇಕು ಅಂತ ಹೇಳಿದ್ರಂತೆ. ನಟನೆಯ ಯಾವುದೇ ಶಾಸ್ತ್ರೀಯ ಕಲಿಕೆ ಅಥವಾ ಅದರ ಕುರಿತಾದಂತ ಟ್ರೈನಿಂಗ್ ಇಲ್ಲೇ ಕೂಡ ಸಿಲ್ಕ್ ಆ ಒಂದು ಸೀನ್ ಅನ್ನ ಅದ್ಭುತವಾಗಿಯೇ ಹ್ಯಾಂಡಲ್ ಮಾಡಿದ್ರು. ಚಿತ್ರದಲ್ಲಿ ಆ ಇಡೀ ಸೀನ್ ಪ್ರತ್ಯೇಕ ತೂಕವನ್ನ ಗಳಿಸಿತ್ತು. ಯಾವುದೇ ಹೀರೋ ಹೀರೋಯಿನ್ಗೆ ಬರೆದಷ್ಟು ಶಿಳ್ಳೆ ಚಪ್ಪಳೆಗಳು ಸಿಲ್ಕ್ ರವರು ಇದ್ದಂತ ಪ್ರತಿ ಸೀನ್ಗೂ ಕೂಡ ಕಿವಿನೇ ಕಿತ್ತೋಗಾಗೆ ಇಡೀ ಚಿತ್ರ ಮಂದಿರನೆ ಕಂಪಿಸುವ ಹಾಗೆ ಬರ್ತಿದ್ವು. ಜನ ಸಿಲ್ಕ್ರ ಒಂದು ಸೀನ್ಗಾಗಿ ತುದಿಗಾಲಲ್ಲಿ ಕಾದು ಕೂರ್ತಿದ್ರು. ಈ ಸಿಲ್ಕ್ ಸ್ಮಿತಾ ಜನರ ಮೇಲೆ ತಾನು ಮಾಡಿದಂತ ಮೋಡಿಯನ್ನ ನೋಡಿ ತಾವೇ ಸ್ವತಃ ಅಚ್ಚರಿಪಟ್ಟಿದ್ರು. 80ರ ದಶಕದ ಮುಖ್ಯ ಸ್ಟಾರ್ ಹೀರೋಗಳಿಗೆ ಇದ್ದಂತ ಡಿಮ್ಯಾಂಡ್ ಹಾಗೂ ಹವಾ ಈ ಸಿಲ್ಕ್ ಸ್ಮಿತಾಗೂ ಇತ್ತು. ಸಿಲ್ಕ್ ಇದ್ರೆ ಸಾಕು ಆ ಒಂದು ಚಿತ್ರ ಸೂಪರ್ ಹಿಟ್ ಎಂಬ ವಾಡಿಕೆ ಶುರುವಾಗಿತ್ತು. ಮೊದಲು ಸಿಲ್ಕ್ರ ಕಾಲ್ ಶೀಟ್ ಅನ್ನ ಪಡೆದು ಅವರನ್ನ ಬುಕ್ ಮಾಡದಂತ ನಂತರ ಇತರರ ಬಳಿ ನಿರ್ಮಾಪಕರು ಹೋಗುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಆಗಿನ ಕಾಲದಲ್ಲಿ ಸಿಲ್ಕ್ ಸ್ಮಿತಾ ಕ್ಯಾಬರೆ ಹಾಗೂ ಸಿನಿಮಾದ ಅರೆಬರೆ ನಗ್ನ ದೃಶ್ಯಗಳಿಗೆ ಹೊಸದೇ ಭಾಷ್ಯವನ್ನ ಬರೆದಿದ್ರು. ಆಗಿನ ಕಾಲದ ಪ್ರಸಿದ್ಧ ದಕ್ಷಿಣ ಭಾರತದ ನಟರಾದಂತ ಕಮಲ್ ಹಾಸನ್, ರಜನಿಕಾಂತ್, ಚಿರಂಜೀವಿ ಹಾಗೂ ಮೋಹನ್ ಲಾಲ್ ಹೀಗೆ ಎಲ್ಲ ನಟರ ಜೊತೆ ಕೂಡ ಸಿಲ್ಕ್ ಸ್ಮಿತಾ ನಟಿಸಿದ್ರು. ಆ ಒಂದು ಚಿತ್ರಗಳಲ್ಲಿ ಸಿಲ್ಕ್ ಸ್ಮಿತಾರ ಕ್ಯಾಬರೆ ಡ್ಯಾನ್ಸ್ ಇದೆಯಾ, ಅದು ಇದ್ರೆ ಮಾತ್ರ ನಾವು ಆ ಪಿಕ್ಚರ್ ನೋಡೋದು ಅಂತಿದ್ದಂತ ಜಮಾನ ಕೂಡ ಒಂದಿತ್ತು. ಸಿಲ್ಕ್ ಸ್ಮಿತಾ ಆಗ ಒಂದು ಹಾಡು ಹಾಗೂ ಒಂದು ನೃತ್ಯಕ್ಕೆ 50,000ದಿಂದ 1,00,000ವನ್ನ ಚಾರ್ಜ್ ಮಾಡ್ತಾ ಇದ್ರು. ಇದು ಅವತ್ತಿನ ಕಾಲಕ್ಕೆ ಆಗಿನ ಎಷ್ಟೋ ಮುಖ್ಯ ನಟಿಯರ ಒಂದು ಸಿನಿಮಾದ ಸಂಭಾವನೆಗಿಂತನೂ ಕೂಡ ಜಾಸ್ತಿ ಇತ್ತು. ಯಾವುದೇ ಚಿತ್ರದಲ್ಲಿ ಕಥೆ ಇಲ್ಲದಿದ್ರೂ ಕೂಡ ಅದರಲ್ಲಿ ಸಿಲ್ಕ್ರ ಡ್ಯಾನ್ಸ್ ಇದೆ ಅಂದ್ರೆ ಅದು ಗೆದ್ದಂತೆ ಲೆಕ್ಕ ಎಂಬ ವಾಡಿಕೆ ರೂಢಿಯಲ್ಲಿತ್ತು. ಸಿನಿಮಾದಲ್ಲಿ ಬೇರೆ ಯಾವುದು ನಮಗ್ ಬೇಡ, ಸಿಲ್ಕ್ ಇರುವಂತ 5 ನಿಮಿಷದ ಒಂದು ಹಾಡು ಅಥವಾ ಸೀನ್ ಇದ್ರೆ ಸಾಕು ಅನ್ನುವಂತ ಅಭಿಮಾನಿಗಳ ದಂಡೆಯಲ್ಲಿ ಹುಟ್ಕೊಂಡಿತ್ತು. ಸಿಲ್ಕ್ ಸ್ಮಿತಾ 1980 ಮತ್ತು 96ರವರೆಗೂ ತುಂಬಾ ಬ್ಯುಸಿ ಇದ್ರು. ಅಂದ್ರೆ 17 ವರ್ಷಗಳ ಅಂತರದಲ್ಲಿ ಅವರು ನಟಿಸಿದ್ದು ಒಟ್ಟು ಎಲ್ಲಾ ಭಾಷೆಗಳಲ್ಲೂ ಸುಮಾರು 450ಕ್ಕೂ ಹೆಚ್ಚಿನ ಸಿನಿಮಾಗಳು. ಚಿತ್ರ ವಿತರಕರು, ನಿರ್ಮಾಪಕರು, ನಿರ್ದೇಶಕರು ಕೂಡ ಅಂದಿನ ಕಾಲದ ದಕ್ಷಿಣ ಭಾರತದ ಪ್ರಧಾನ ನಟರ ಚಿತ್ರಗಳಿಗೆ ಆ ನಾಯಕ ನಟರ ಕಾಲ್ ಶೀಟ್ ಸಿಕ್ಕಿದ್ರು ಕೂಡ ಇದರಲ್ಲಿ ಸಿಲ್ಕ್ ಸ್ಮಿತಾರವರ ಐಟಮ್ ಡ್ಯಾನ್ಸ್ ಇದ್ದೇ ಇರಬೇಕು ಅಂತ ಅದರಲ್ಲಿ ನಿಗದಿ ಮಾಡ್ತಿದ್ರು. ಸಿಲ್ಕ್ ಸ್ಮಿತಾರವರ ಡ್ಯಾನ್ಸ್ ಇರುವಂತ ಐಟಮ್ಸ್ ಏನಿದ್ರೆ ಮಾತ್ರ ಆ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ತೀವ್ರ ಸದ್ದನ ಮಾಡುತ್ತೆ ಹಾಗೂ ಒಳ್ಳೆ ಕಮಾಯಿ ಮಾಡುತ್ತೆ ಅಂತ ಎಲ್ಲರೂ ಕೂಡ ನಂಬದಂತ ಒಂದು ಕಾಲಘಟ್ಟ ಇತ್ತು. ಈ ಸ್ಮಿತಾ ಅವರು ಆಗ ತುಂಬಾ ಬ್ಯುಸಿ ಇದ್ರು. ಅವರು ಒಂದೇ ದಿನಕ್ಕೆ 3ರಿಂದ 4 ಶಿಫ್ಟ್ಗಳಲ್ಲಿ ಕೆಲಸವನ್ನ ಮಾಡ್ತಿದ್ರು. ಇದರಿಂದ ಅವರಿಗೆ ಉತ್ತಮ ಆದಾಯ ಕೂಡ ಇತ್ತು ಹಾಗೂ ಅವರನ್ನ ಬುಕ್ ಮಾಡ್ಕೊಳ್ತಿದ್ದಂತ ಚಿತ್ರರಂಗಗಳು ಕೂಡ ಅವರಿಂದ ಸಾಕಷ್ಟು ಹಣವನ್ನ ದುಡಿಸ್ಕೊಂಡು ಈ ಸಿಲ್ಕ್ ಸ್ಮಿತಾ ಸಿನಿಮಾದಿಂದ ತಾವು ಎಷ್ಟೇ ಮಾಡರ್ನ್ ಆಗಿದ್ರು ಕೂಡ ಹಾಗೂ ಅವುಗಳಿಂದ ಎಷ್ಟೇ ಹಣವನ್ನ ಗಳಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅವರಲ್ಲಿ ಇದ್ದಂತ ಹಳೆಯ ಹಳ್ಳಿ ಹುಡುಗಿ ವಿಜಯಲಕ್ಷ್ಮಿ ಆಗಾಗ ಹೊರಗಡೆ ಬರ್ತಿದ್ಲು. ಅಂದ್ರೆ ಅವರು ತಾವು ದುಡಿತದಂತ ಹಣವನ್ನ ಯಾವುದೇ ಬ್ಯಾಂಕ್ ನಲ್ಲಾಗ್ಲಿ ಅಥವಾ ತಿಜೋರಿಯಲ್ಲಾಗ್ಲಿ ಮುಚ್ಚಿ ಇಡ್ಲೇ ಇಲ್ಲ. ಅವರು ಹೆಚ್ಚಾಗಿ ಯಾವುದೇ ಬ್ಯಾಂಕ್ ಸೇವ್ ಡೆಪಾಸಿಟ್ ವ್ಯವಸ್ಥೆಯನ್ನ ನಂಬ್ತಾ ಇರ್ಲಿಲ್ಲ. ತಮ್ಮ ಕೈಗೆ ಬರ್ತಾ ಇದ್ದಂತ ಚೆಕ್ ಅಥವಾ ಯಾವುದೇ ವಿಧದ ಹಣವನ್ನ ಕ್ಯಾಶ್ ಅಥವಾ ನಗದಿನ ರೂಪದಲ್ಲಿ ತಮ್ಮ ಬಳಿ ಇಟ್ಕೊಳ್ತಿದ್ರು. ಎಷ್ಟೋ ಸಲ ಅವರು ಶೂಟಿಂಗ್ ಸೆಟ್ಗೆ ಬಂದಾಗ ಅವ್ರ ಹತ್ರ ಇರ್ತಿದ್ದಂತ ಮೇಕಪ್ ಡಬ್ಬಿಯಲ್ಲಿ ಒಂದಷ್ಟು ಹಣದ ನೋಟುಗಳು ಇರ್ತಾ ಇದ್ವು ಹಾಗೂ ಅವರು ಧರಿಸಿದಂತ ಸೀರೆಯ ಸೆರಗಿನ ಗಂಟಿನಲ್ಲಿ ಸ್ವಲ್ಪ ಹಣವನ್ನ ಇಟ್ಕೊಂಡು ಅವರು ಓಡಾಡ್ತಿದ್ರು. ಹೆಚ್ಚಾಗಿ ಅವರು ತಾವು ಎಲ್ಲಿಗೆ ಹೋದ್ರೂ ಕೂಡ ಕ್ಯಾಶ್ ವ್ಯವಹಾರವನ್ನ ಮಾಡ್ತಿದ್ರು. ಹಿಂದೆ ಒಂದ್ ಕಾಲದಲ್ಲಿ ಅವರು ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಿದ್ದಂತ ದಿನಗಳಿದ್ವು. ಹೀಗಾಗಿ ಹಣದ ಮೇಲೆ ಅವರಿಗೆ ತುಂಬಾ ರೆಸ್ಪೆಕ್ಟ್ ಇತ್ತು. ಜನ ತನ್ನ ಹತ್ರ ಇದ್ದಂತ ಪ್ರತಿಭೆ ಹಾಗೂ ನಟನೆ ಇವುಗಳ ಜೊತೆಗೆ ತನ್ನ ಬಳಿ ಇದ್ದಂತ ಹಣ ಹಾಗೂ ಅದರ ಶ್ರೀಮಂತಿಕೆಯನ್ನು ಕೂಡ ನೋಡಿ ತನ್ನನ್ನು ಸಮಾಜ ಗೌರವಿಸಬೇಕು ಹಾಗೂ ಗೌರವದಿಂದ ಕಾಣಬೇಕು ಎಂಬ ಇರಾದೆ ಅವರಲ್ಲಿತ್ತು. ತಮಿಳುನಾಡಿನ ಖ್ಯಾತ ನಿರ್ದೇಶಕರಾದಂಥ ಬಾಲ ಮಹೇಂದರ್ ಹಾಗೂ ಬಾಲಚಂದ್ರರವರ ಅನೇಕ ಚಿತ್ರಗಳಲ್ಲಿ ಇವರು ಅತಿಯಾದಂಥ ಬೋಲ್ಡ್ ಪಾತ್ರಗಳನ್ನ ನಿರ್ವಹಿಸ್ತಾ ಹೋದ್ರು. ಡ್ಯಾನ್ಸ್, ಮಾದಕ ಮೈಮಾಟ ಹಾಗೂ ಮೋಹಕವಾದಂಥ ಸಂಭಾಷಣೆಗಳಿಂದ ಸಿಲ್ಕ್ ಅಂದಿನ ದಕ್ಷಿಣ ಭಾರತದ ಖ್ಯಾತ ಕ್ಯಾಬರೆ ಡ್ಯಾನ್ಸರ್ ಐಕಾನ್ ಆಗಿ ಬೆಳೆದಿದ್ರು. ಅವ್ರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿ ಹಾಗೂ ವಿಮರ್ಶೆಗಳು ಅಂದಿನ ಹಲವು ಸಿನಿ ಪತ್ರಿಕೆ ಮತ್ತು ಮ್ಯಾಗಝಿನ್ಗಳಲ್ಲಿ ಅವರು ಸಿನಿಮಾಗಳಲ್ಲಿ ಹಾಕೊಳ್ತಿದ್ದಂತ ಮಾದಕವಾದಂತ ಬಟ್ಟೆ ಹಾಗೂ ತೋರಿಸ್ತಿದ್ದಂತ ಅರನಗ್ನಾವಸ್ಥೆಯ ಬಗ್ಗೆ ತುಂಬಾ ಜನ ಕಟುವಾಗಿ ಟೀಕಿಸಿ ಬರಿತಾ ಇದ್ರು. ಆದ್ರೂ ಅದ್ಯಾವುದಕ್ಕೂ ಕೂಡ ಕೇರ್ ಮಾಡದಂತ ಸಿಲ್ಕ್ ಸ್ಮಿತಾ ಹೆಚ್ಚು ತಲೆಯನ್ನ ಕೆಡಿಸ್ಕೊಳ್ಳಿಲ್ಲ. ಆದರೆ ಸಿನಿಮಾದಲ್ಲಿ ತನ್ನನ್ನು ನೋಡಿ ಸಿಟಿ ಹಾಗೂ ಚಪ್ಪಾಳೆ ಹೊಡೆಯುವಂತ ಇದೇ ಜನ ಸಾರ್ವಜನಿಕವಾಗಿ ತನ್ನಂತ ಕಲಾವಿದರಿಗೆ ಅಗೌರವನ ಕೊಡ್ತಿದ್ದರ ಬಗ್ಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇತ್ತು. ಇದನ್ನ ಅವರು ಅಂದಿನ ಯಾವುದೋ ಒಂದು ಪತ್ರಿಕೆ ಸಂದರ್ಶನ ಕೊಡುವಾಗ ಹೇಳಿದ್ದು ಕೂಡ ಉಂಟು. ಸಿಲ್ಕ್ ಸ್ಮಿತಾ ಕೇವಲ ತನ್ನ ನಟನೆ ಹಾಗೂ ಕರಿಯರ್ನ ಕಡೆ ಮಾತ್ರ ಹೆಚ್ಚಿನ ಫೋಕಸ್ ಅನ್ನ ಮಾಡ್ತಿದ್ರು. ಅವರು ಬೇರೆ ಯಾವ ವಿಷಯದ ಕಡೆ ಕೂಡ ಹೆಚ್ಚು ಗಮನವನ್ನು ಹಾಗೂ ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಶೂಟಿಂಗ್ ಸೆಟ್ ನಲ್ಲೂ ಕೂಡ ತಮ್ಮ ಕೆಲಸ ಎಷ್ಟಿದೋ ಅಷ್ಟರ ಬಗ್ಗೆ ಮಾತ್ರ ಗಮನ ಹರಿಸಿ ಅವರು ಅಲ್ಲಿನ ತಮ್ಮ ಕೆಲಸ ಮುಗಿದ ನಂತರ ಹೊರಟೋಗ್ತಿದ್ರು. ಸಂದರ್ಶನಗಳನ್ನ ಕೊಡುವಾಗ ಅವ್ರ ಹತ್ರ ಕೇಳಲಾಗ್ತಿದ್ದಂತ ನೇರ ಪ್ರಶ್ನೆಗಳಿಗೆ ಅದಕ್ಕಿಂತನೂ ಕೂಡ ಹೆಚ್ಚು ನೇರವಾದಂತ ಖಡಕ್ ಉತ್ತರಗಳನ್ನ ಸಿಲ್ಕ್ ಸ್ಮಿತಾ ಕೊಡ್ತಿದ್ರು. ಹಾಗೂ ತಮ್ಮ ಈ ನೇರ ನಡೆನುಡಿಯಿಂದನೇ ಅವರು ಸಾಕಷ್ಟು ಸುದ್ದಿ ಮತ್ತು ವಿವಾದಗಳಲ್ಲಿ ಇರ್ತಾ ಇದ್ರು. ಸಿಲ್ಕ್ ಸ್ಮಿತಾ ಯಾರ ಜೊತೆ ಕೂಡ ಬೆರೆಯೋದಿಲ್ಲ, ಯಾರ ಜೊತೆ ಕೂಡ ಹೆಚ್ಚು ಮಾತಾಡೋದಿಲ್ಲ ಹಾಗೂ ದೊಡ್ಡ ದೊಡ್ಡ ನಟರ ಮುಂದಿನ ಅವರು ಕಾಲ್ ಮೇಲೆ ಕಾಲನ್ನ ಹಾಕೊಂಡು ದುರಹಂಕಾರದಿಂದ ಕೂತ್ಕೊಳ್ತಾರೆ. ಉದಾಹರಣೆಗೆ ಹಿರಿಯ ನಟರಾದಂತ ನಡಿಗರ ತಿಲಕನ್ ಅಂತಾನೆ ಹೆಸರಾಗಿದ್ದಂತ ಶಿವಾಜಿ ಗಣೇಶನ್ರವರು ಕೂಡ ಇವರು ಗೌರವವನ್ನ ಕೊಡೋದಿಲ್ಲ ಎಂಬ ಸಾಕಷ್ಟು ಅಪವಾದಗಳು ಅವರ ವಿರುದ್ಧ ಅಂದಿನ ಅನೇಕ ಪತ್ರಿಕೆಗಳಲ್ಲಿ ಬಂದಿದ್ವು. ಈ ಎಲ್ಲ ಅಪವಾದಗಳ ಜೊತೆ ಸಿಲ್ಕ್ ಸ್ಮಿತಾ ಸಾಕಷ್ಟು ಒಂಟಿತನವನ್ನು ಕೂಡ ಎದುರಿಸಬೇಕಾಗಿ ಬಂದಿತ್ತು.
ಚಿತ್ರರಂಗದಲ್ಲಿ ಅವರು ಸಾಕಷ್ಟು ಬ್ಯುಸಿ ಇದ್ರು ಕೂಡ ಅವ್ರಿಗೆ ಇಲ್ಲಿ ಹೇಳ್ಕೊಳ್ಳುವಷ್ಟು ಸ್ನೇಹಿತರಾಗ್ಲಿ ಅಥವಾ ಆತ್ಮೀಯರಾಗ್ಲಿ ಯಾರು ಕೂಡ ಇರಲಿಲ್ಲ. ಸಿನಿಮಾ ಪೋಸ್ಟರ್ಗಳಲ್ಲಿ ಅವರ ಫೋಟೋ ಇದ್ರೆ ಹಾಗೂ ಸಿನಿಮಾಗಳಲ್ಲಿ ಅವರ ಡ್ಯಾನ್ಸ್ ಸೀನ್ ಇದ್ರೆ ಅದನ್ನ ನೋಡೋದಕ್ಕೆ ಸಾವಿರಾರು ಜನ ಮುಗಿ ಬೀಳ್ತಿದ್ರು. ಆದರೆ ಶೂಟಿಂಗ್ ಅನ್ನ ಮುಗಿಸಿ ತಮ್ಮ ಮನೆಗೆ ಅವರು ಬಂದಾಗ ಅವ್ರಿಗೆ ಚಹಾ ಕೊಡೋದಕ್ಕೆ ಅಥವಾ ಸುಸ್ತಾದಾಗ ನೀರನ್ನು ತಂದು ಕೊಡೋದಕ್ಕೂ ಯಾರು ಇರಲಿಲ್ಲ. ಇದ್ರ ಜೊತೆ ನಿಧಾನವಾಗಿ 90ರ ದಶಕ ಶುರುವಾಗುತ್ತೆ. ಈ ಒಂದು ಸಮಯಕ್ಕೆ ಅವರು ಚಿತ್ರರಂಗಕ್ಕೆ ಮತ್ತು ನಟನೆಗೆ ಕಾಲಿಟ್ಟು ಅದಾಗಲೇ 10 ರಿಂದ 11 ವರ್ಷಗಳೇ ಕಳೆದು ಹೋಗಿದ್ವು. ಈ ಹೊತ್ತಿಗೆ ಸಿನಿಮಾ ರಂಗ ಕೂಡ ಸಾಕಷ್ಟು ಬದಲಾಗಿತ್ತು. ಸಾಕಷ್ಟು ಹೊಸ ನಟ ನಟಿಯರ ಪ್ರವೇಶ ಆಗಿತ್ತು. ತನಗಿಂತಲೂ ಕೂಡ ಚಿಕ್ಕ ಏಜಿನ ಸಾಕಷ್ಟು ನಟಿಯರು ಹಾಗೂ ತನಗಿಂತಲೂ ಕೂಡ ನೋಡೋದಕ್ಕೆ ಆಕರ್ಷಕವಾಗಿದ್ದಂತ ಬಹಳಷ್ಟು ಜನ ಕಲಾವಿದರು ಆಗ್ಲೇ ಪ್ರವೇಶ ಮಾಡಿದ್ರು. ಅವರೆಲ್ಲ ಈ ಸಿಲ್ಕ್ ರೋಡ್ಗಿಂತನೂ ಕೂಡ ಕಡಿಮೆ ಸಂಭಾವನೆ ಪಡೆದು ಐಟಂ ಡ್ಯಾನ್ಸ್ ಹಾಗೂ ನಟನೆಯನ್ನ ಮಾಡಬಲ್ಲವರಾಗಿದ್ರು. 90ರ ದಶಕದಲ್ಲಿ ಹಳೆಯ ಕಾಲದಂತೆ ರಿಲೀಸ್ ಆಗುವಂತ ಎಲ್ಲಾ ಸಿನಿಮಾಗಳು ಕೂಡ ಐಟಂ ಡ್ಯಾನ್ಸ್ ನ ಅಗತ್ಯ ಇರಲಿಲ್ಲ. ನಾಯಕ ನಟಿಯರೇ ಇಂಥ ಐಟಂ ಡ್ಯಾನ್ಸ್ಗೆ ತಾವು ರೆಡಿ ಅಂತ ಹೇಳೋದಿಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಸಿಲ್ಕ್ ಸ್ಮಿತಾ ಅವರಿಗೆ ಬರ್ತಿದ್ದ ಸಿನಿಮಾ ಮತ್ತು ನಟನೆ ಅವಕಾಶಗಳು ತೀವ್ರವಾಗಿ ಕುಸಿಯೋದಿಕ್ಕೆ ಶುರುವಾದವು. ಇದರಿಂದ ಖಿನ್ನತೆಗೆ ಜಾರದಂತ ಸಿಲ್ಕ್ ಸ್ಮಿತಾ ಅತಿಯಾದಂತ ಮದ್ಯಪಾನ ಸೇವನೆಗೆ ದಾಸರಾಗ್ತಾ ಹೋದ್ರು. ಇವರು ಮದ್ಯ ಸೇವನೆಗೆ ದಾಸರಾದ ನಂತರ ಶೂಟಿಂಗ್ ಸೆಟ್ ನಲ್ಲಿ ಇವರಿಗೆ ನೀರು ಹಾಗೂ ಜ್ಯೂಸ್ ಬದಲಿಗೆ ಹಲವು ಸಲ ಮದ್ಯಪಾನವನ್ನೇ ಆಫರ್ ಮಾಡ್ತಿದ್ರಂತೆ. ಅವರು ಶೂಟಿಂಗ್ ಸೆಟ್ ನಲ್ಲಿ ಮದ್ಯವನ್ನ ಸೇವಿಸಿ ಸಾಕಷ್ಟು ಬೋಲ್ಡ್ ಸೀನ್ಗಳಲ್ಲಿ ಅಭಿನಯಿಸೋದಕ್ಕೆ ಮುಂದಾಗ್ತಾ ಇದ್ರು ಅಂತ ಹೇಳಲಾಗುತ್ತೆ. ಈ ಮಧ್ಯೆ ಅವರು ಯಾವಾಗ ತಮಗೆ ಅವಕಾಶಗಳು ಕಡಿಮೆ ಆದವೋ ಆಗ ಸಿನಿಮಾ ನಿರ್ಮಾಣಕ್ಕೂ ಮುಂದಾಗ್ತಾರೆ. ಆ ಒಂದು ಸಮಯದಲ್ಲಿ ಅವರು ತಾವು ನಂಬದಂತ ಕೆಲವರಿಂದ ಹಣಕಾಸಿನ ವಂಚನೆಗೂ ಒಳಗಾಗ್ತಾರೆ. ಯಾರೋ ಬಾಬು ಎಂಬ ಹೆಸರಿನ ನಿರ್ದೇಶಕರೊಬ್ಬರು ಸಿಲ್ಕ್ ಸ್ಮಿತಾರನ್ನ ಚೆನ್ನಾಗಿನೇ ಯೂಸ್ ಮಾಡಿಕೊಂಡು ಅವ್ರ ಬಳಿ ಇದ್ದಂತ ಸಾಕಷ್ಟು ಆಸ್ತಿ ಮತ್ತು ಹಣವನ್ನ ಲಪಟಾಯಿಸಿ ಅವರನ್ನ ವಂಚಿಸ್ತಾರೆ ಅನ್ನುವಂತ ವದಂತಿಯೊಂದು ಆಗ ಕೇಳಬರುತ್ತೆ. 1990ರಲ್ಲಿ ಅವರು ಸುಮಾರು 20 ಚಿತ್ರಗಳಲ್ಲಿ ನಟಿಸಿದ್ರು. ಅವರ ನಟನೆಯ ಕಟ್ಟ ಕಡೆಯ ಚಿತ್ರ 1996ರಲ್ಲಿ ತೆರೆಕಂಡಂತ ಕನ್ನಡದ ಸಮಯಕ್ಕೊಂದು ಸುಳ್ಳು ಅನ್ನುವಂತ ಚಿತ್ರ. ಈ ಒಂದು ಸಿನಿಮಾನೇ ಸಿಲ್ಕ್ ಸ್ಮಿತಾ ನಟಿಸಿದಂತ ಕೊನೆ ಚಿತ್ರ ಅಂತ ಹೇಳಲಾಗುತ್ತೆ. ಈ ಒಂದು ಸಿನಿಮಾದ ಶೂಟಿಂಗ್ ಮುಗಿಸಿ ವಾಪಸ್ ಚೆನ್ನೈನ ತಮ್ಮ ನಿವಾಸಕ್ಕೆ ಬಂದಂತ ಸಿಲ್ಕ್ ಸ್ಮಿತಾ ಅವರು ಅದೇ ಒಂದು ನಿವಾಸದಲ್ಲಿ 1996ರ ಸೆಪ್ಟೆಂಬರ್ 23ನೇ ತಾರೀಕು ತಮ್ಮ ಕೊನೆ ಉಸಿರನ್ನ ಎಳೆದಿದ್ರು. ಅವರು ತಾವು ಸಾಯುವಂತ ಮುನ್ನ ಒಂದು ಲೆಟರ್ ಅನ್ನು ಕೂಡ ಬರೆದಿದ್ರು. ಅದಲ್ಲದೆ ಅವರು ಚಿತ್ರರಂಗದ ಕೆಲವು ಮುಖ್ಯ ವ್ಯಕ್ತಿಗಳಿಗೆ ಅವರು ಸಾಯುವಂತ ಮೊದಲು ಕರೆ ಮಾಡಿದ್ರಂತನೂ ಕೂಡ ಹೇಳಲಾಗುತ್ತೆ. ಒಂದು ವಾದದ ಪ್ರಕಾರ ಅವರು ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ಅಂತಾನೆ ಹೆಸರಾದಂತ ರವಿಚಂದ್ರನ್ ರವರು ಕೂಡ ಕರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಆದರೆ ಸಿನಿಮಾ ಶೂಟಿಂಗ್ ನಲ್ಲಿ ತೀವ್ರ ಬ್ಯುಸಿ ಆಗಿದ್ದಂತ ರವಿಚಂದ್ರನ್ ರವರು ಆಗ ಫೋನ್ ಕಾಲ್ಗೆ ಸಿಗ್ಲಿಲ್ಲ. ಹಾಗಾಗಿ ಅವರು ಚಿತ್ರರಂಗದ ತನ್ನ ಆತ್ಮೀಯ ಗೆಳತಿ ಆಗಿದ್ದಂತ ನಟಿ ಅನುರಾಧಗೆ ಕರೆ ಮಾಡಿ ತಾವು ಬಹಳ ದಿನಗಳಿಂದ ಫೇಸ್ ಮಾಡ್ತಾ ಇದ್ದಂತ ಒಂದು ವೈಯಕ್ತಿಕ ಸಮಸ್ಯೆಯೊಂದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಟ್ಟಿದ್ರಂತೆ. ಸಿಲ್ಕ್ ಸ್ಮಿತಾ ಅವರು ಫೋನ್ ನಲ್ಲಿ ಮಾತನಾಡುವಾಗ ತಾವಿದ್ದಂತ ಮನೆಗೆ ಅನುರಾಧನ ಬರುವಂತೆ ಒತ್ತಾಯ ಮಾಡ್ತಾರೆ. ಆದ್ರೆ ಅನುರಾಧ ಅವರು ಆಗ ತಮ್ಮ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರ್ತಿದ್ರು. ಅವರನ್ನ ಮನೆಗೆ ಬಿಟ್ಟು ನಂತರ ಬರ್ತೀನಿ ಅಂತ ಹೇಳಿ ಕರೆಯನ್ನ ಕಟ್ ಮಾಡಿದ್ರು. ಆದ್ರೆ ಅವರು ಬರೋಷ್ಟೊಳಗೆ ಸಿಲ್ಕ್ ಸ್ಮಿತಾ ಅವರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. ಈ ಒಂದು ಅನಿರೀಕ್ಷಿತ ಸಂಗತಿ ಆಗ ಇಡೀ ದಕ್ಷಿಣ ಭಾರತದ ಚಿತ್ರರಂಗವನ್ನೇ ತಲ್ಲಣಗೊಳ್ಳುವಂತೆ ಮಾಡಿತ್ತು. ಸ್ಮಿತಾರವರಿಗೆ ಚಿತ್ರರಂಗದ ಕೆಲವರ ಮೇಲೆ ತುಂಬಾ ಬೇಸರ ಇತ್ತು. ಅವರೆಲ್ಲ ಇವರ ಒಳ್ಳೆಯತನವನ್ನ ಹಾಗೂ ಉದಾರತನವನ್ನ ಮತ್ತೆ ಅವರನ್ನು ಕೂಡ ದುರುಪಯೋಗಪಡಿಸಿಕೊಂಡು ಇವರಿಗೆ ಹಣಕಾಸಿನ ವಿಚಾರವಾಗಿ ತುಂಬಾ ವಂಚನೆ ಮಾಡದಂತ ಜನ. ತಾನು ಸಿನಿಮಾಗಾಗಿ ಹಾಗೂ ಅದರ ಜನಕ್ಕಾಗಿ ಏನೆಲ್ಲ ಮಾಡದೆ, ಆದ್ರೆ ಅದಕ್ಕೆ ಪ್ರತಿಯಾಗಿ ಸಿನಿಮಾ ರಂಗ ಮತ್ತು ಅದರ ಜನ ನನಗೆ ಯಾವ ಸಹಾಯ ಕೂಡ ಮಾಡಲಿಲ್ಲ. ಬದಲಿಗೆ ನನ್ನಿಂದ ಎಲ್ಲವನ್ನೂ ಕೂಡ ಪಡೆದು ನನಗೆ ನಂಬಿಕೆ ದ್ರೋಹ ಮಾಡಿದ್ರು ಅಂತ ಸಿಲ್ಕ್ ಸ್ಮಿತಾ ತಾವು ಸಾಯುವಂತ ಸಮಯದಲ್ಲಿ ತೀವ್ರ ಖಿನ್ನತೆಗೆ ಜಾರಿದ್ರು. ದಕ್ಷಿಣ ಭಾರತದ ಚಿತ್ರರಂಗದ ದುರಂತ ನಾಯಕಿ ಅಂತಾನೆ ಫೇಮಸ್ ಆದಂತ ನಟಿ ಸಿಲ್ಕ್ ಸ್ಮಿತಾ ಅವರ ದುರಂತ ಬದುಕಿನ ಅಧ್ಯಾಯದ ಕುರಿತಾಗಿ ಸಾಕಷ್ಟು ಸಿನಿಮಾಗಳು ಹಾಗೂ ಡಾಕ್ಯುಮೆಂಟರಿಗಳು ಕೂಡ ಈವರೆಗೂ ಬಂದಿದ್ದಾವೆ. ಅವುಗಳಲ್ಲೆಲ್ಲ 2011ರಲ್ಲಿ ಬಂದಿದ್ದಂತ ಹಿಂದಿಯ ದಿ ಡರ್ಟಿ ಪಿಕ್ಚರ್ ಸಿನಿಮಾ ತುಂಬಾ ಪ್ರಮುಖವಾದುದು. ಇದರಲ್ಲಿ ನಟಿ ವಿದ್ಯಾ ಬಾಲನ್ ರವರು ಸಿಲ್ಕ್ ಸ್ಮಿತಾ ಅವರ ಪಾತ್ರವನ್ನ ನಿರ್ವಹಿಸಿದ್ರು. ಹಾಗೂ ಈ ಒಂದು ಚಿತ್ರ ಬಹುಮಟ್ಟಿಗೆ ಸ್ಮಿತಾ ಅವರ ಬದುಕಿನ ಸಾಕಷ್ಟು ಸಂಗತಿಗಳಿಂದನೇ ಸ್ಫೂರ್ತಿಯನ್ನು ಪಡೆದು ತಯಾರಾಗಿತ್ತು. ತಮ್ಮ 17ನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿ ಈ ಜಗತ್ತಿಗೆ ವಿದಾಯ ಹೇಳಿ ಹೊರಟಂತ ನಟಿ ಸಿಲ್ಕ್ ಸ್ಮಿತಾ 18 ವರ್ಷಗಳ ಕಾಲ ಚಿತ್ರರಂಗವನ್ನ ಆಳದಂತ ಅನಭಿಷಕ್ತ ಕಲಾವಿದೆ. 18 ವರ್ಷಗಳ ಅಂತರದಲ್ಲಿ ಇವರು 4-5 ಭಾಷೆಗಳಲ್ಲಿ ಒಟ್ಟು 450ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ತಾವು ನಟಿಸಿದಂತ ಎಲ್ಲಾ ಚಿತ್ರಗಳಲ್ಲೂ ಕೂಡ ತಮ್ಮ ಅಭಿನಯ ಹಾಗೂ ಪ್ರತಿಭೆಯನ್ನ ಪ್ರದರ್ಶನ ಮಾಡಿ ಲಕ್ಷಾಂತರ ಜನಮನವನ್ನ ಗೆದ್ದಿದ್ರು. ಕೆಲವು ವರದಿಗಳ ಪ್ರಕಾರ ಇವರು ಸಾಯೋದಕ್ಕೆ ಖಚಿತವಾದಂತ ಇಂತಹದೇ ಕಾರಣ ಅಂತ ಇದುವರೆಗೂ ಪತ್ತೆಯಾಗಿಲ್ಲ. ಆದ್ರೂ ಕೂಡ ಇವರ ಬದುಕು ಸಾಕಷ್ಟು ವಿವಾದದಿಂದ ಕೂಡಿತ್ತು. ಒಂದಷ್ಟು ಜನ ಇವರಿಗೆ ಆರ್ಥಿಕವಾಗಿ ಹಾಗೂ ವೈಯಕ್ತಿಕವಾಗಿ ದ್ರೋಹವನ್ನ ಮಾಡಿದ್ರು. ಅದರಲ್ಲಿ ಹಲವು ಜನ ದೊಡ್ಡ ದೊಡ್ಡ ನಟರು ಕೂಡ ಇದ್ದಾರೆ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಇದಿಷ್ಟು ನಟಿ ಸಿಲ್ಕ್ ಸ್ಮಿತಾ ಹಾಗೂ ಅವರ ಬದುಕಿನ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.